ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಯುಗಾದಿ ಹಬ್ಬ 2026ರ ಹಾರ್ದಿಕ ಶುಭಾಶಯಗಳು. ನಮ್ಮ ಹೊಸ ವರ್ಷ ಆಗಿರುವಂತಹ ಈ ಯುಗಾದಿ ಹಬ್ಬ ತಮ್ಮೆಲ್ಲರಿಗೂ ಹಾಗೆ ತಮ್ಮ ಕುಟುಂಬದವರೆಲ್ಲರಿಗೂ ಒಳ್ಳೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ. ಹಾಗೆ ಎಲ್ರಿಗೂ ತುಂಬಾ ಒಳ್ಳೆಯದಾಗಲಿ ಈ ವರ್ಷ ಅಂತ ಮನಸಾರೆ ಹಾರೈಸ್ತಾ, ನಾನು ಈ ವರ್ಷ ಯಾವ ರೀತಿಯಾಗಿ ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡಿದೆ, ಏನೆಲ್ಲ ತಯಾರಿ ಮಾಡಿಕೊಂಡೆ, ಹಾಗೆ ಏನೆಲ್ಲ ಹಬ್ಬದ ಅಡುಗೆಗಳನ್ನ ಮಾಡಿದ್ದೆ ಅಂತ ಈ ವ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ. ಈ ವರ್ಷದ ಹಬ್ಬದ ಆಚರಣೆ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ನಮಗೆ ಹಬ್ಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಾ, ಸಿಂಪಲ್ಲಾಗಿ ಮಾಡೋದಾ, ಒಂದು ಕನ್ಫ್ಯೂಷನ್ ಇತ್ತು. ಯಾಕೆ ಅಂತಂದರೆ ನಮ್ಮ ಜೀವನದಲ್ಲಿ ಒಂದು ಅತ್ಯಂತ ಮುಖ್ಯವಾದ ಭಾಗವಾಗಿದ್ದ, ಹಾಗೆ ನಮ್ಮ ಲೈಫಲ್ಲಿ ಒಂದು ಆಧಾರ ಸ್ತಂಭ ಅಂತಲೇ ಹೇಳ್ಬೋದು, ಆಧಾರ ಸ್ತಂಭವಾಗಿದ್ದಂತಹ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ. ಸೊ ಆ ಬೇಜಾರಲ್ಲಿ ಇದ್ದಿದ್ದರಿಂದ ನಮಗೆ ಹಬ್ಬ ಮಾಡೋದಾ ಬಿಡೋದಾ ಅದೊಂದು ಕನ್ಫ್ಯೂಷನಲ್ಲಿದ್ವಿ. ಬಟ್ ಅವ್ರು ಇದ್ದಿದ್ರೆ ಇವತ್ತು ನಾವು ಹಬ್ಬನ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಿದ್ವಿ. ಇನ್ನೂ ಖುಷಿ ಇರ್ತಾ ಇತ್ತು. ಅದ್ರ ಎಕ್ಸ್‌ಪ್ರೆಸ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಮಗೆ ಈ ವರ್ಷ ಹಬ್ಬದ ಆಚರಣೆ ಮಾಡೋದಕ್ಕೆ ತುಂಬ ಬೇಜಾರಾಗಿತ್ತು. ನಾನು ಯೂಟ್ಯೂಬ್ ಚಾನಲ್‌ನ ಸ್ಟಾರ್ಟ್ ಮಾಡಿದಾಗಲೇ ಒಂದು ಡಿಸಿಷನ್ ತಗೋಬಿಟ್ಟಿದ್ದೆ. ಸೊ ಇಲ್ಲಿ ನಾನು ತುಂಬ ನನ್ನ ಪರ್ಸ್ನಲ್ ಸ್ಪೇಸ್ ಏನಿರುತ್ತೋ ಅದನ್ನು ಇಲ್ಲಿ ಶೋ ಆಫ್ ಮಾಡಬಾರ್ದು, ಅಲ್ಲಿ ಪರ್ಸ್ನಲ್ ಲೈಫ್ ಇಲ್ಲಿ ಪೋರ್ಟ್ರೇ ಆಗಬಾರ್ದು ಅನ್ನೋದೊಂದು ಇಂಟೆನ್ಷನ್ ನನ್ನ ತಲೆಯಲ್ಲಿತ್ತು. ಸೊ ಅದಕ್ಕೋಸ್ಕರನೇ ನಾನು ನನ್ನ ಫ್ಯಾಮಿಲಿ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಷ್ಟು ಇನ್ವಾಲ್ವ್ ಮಾಡ್ಕೊಳ್ಳೋದಿಲ್ಲ ಯೂಟ್ಯೂಬ್ ವ್ಲಾಗಲ್ಲಿ. ನನ್ನ ಒಂದು ವೀಡಿಯೋಸ್ ಅಥವಾ ನಾನು ಇರುವಂತಹ ವೀಡಿಯೋಸ್ ಅಷ್ಟೇ ಪೋಸ್ಟ್ ಮಾಡ್ತಾ ಇರ್ತೀನಿ. ಏಯ್ದರ್ ನನ್ನ ವೀಡಿಯೋಸ್ ಇನ್ಫಾರ್ಮೇಟಿವ್ ಆಗಿರಬೇಕು, ಇಲ್ಲ ಎಂಟರ್ಟೈನಿಂಗ್ ಆಗಿರಬೇಕು, ಅಷ್ಟೇ ನನ್ನ ಉದ್ದೇಶ ಇರುತ್ತೆ ಇದರಲ್ಲಿ. ಸೊ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಮಾಡಿಕೊಂಡು ಅದೆಲ್ಲ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ತೀರಾ ಪರ್ಸ್ನಲ್ ವಿಷಯಗಳನ್ನ ಯೂಟ್ಯೂಬಲ್ಲಿ ಹಾಕೋದಿಲ್ಲ. ಸೊ ಹಾಗಾಗಿನೇ ಒಂದು 4 ಮಂತ್ಸ್ ಗ್ಯಾಪ್ ತಗೋಬೇಕಾಯಿತು. ಪರ್ಸ್ನಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದರಿಂದ ಎಲ್ಲರೂ ತುಂಬ ಕೇಳ್ತಾಯಿದ್ರು, ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ಯೂಟ್ಯೂಬಲ್ಲಿ ಯಾಕೆ ಆ್ಯಕ್ಟಿವ್ ಇಲ್ಲ ಅಂತ. ಸೊ ಹಾಗಾಗಿ ಒಂದು ಬ್ರೇಕ್ ಬೇಕಿತ್ತು. ಹಬ್ಬ ಅಂದ್ಕೊಂಡು ತೋಟದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ಬೋದು. ಈಗ ಒಂದು ರೌಂಡ್ ಮಳೆ ಬಂದಿರೋದ್ರಿಂದ ಕಾಫಿ ತೋಟ ಫುಲ್ ಮೊಗ್ಗಾಗಿದೆ ಹೂವು ಆಗೋದಕ್ಕೆ. ಅದು ಹೆಂಗೆ ಆಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಇನ್ನೂ ಒಂದು ಸ್ವಲ್ಪ ಮಳೆ ಚೆನ್ನಾಗಾಗಿದ್ರೆ ಹೂ ಬೇಗ ಆಗ್ತಾ ಇತ್ತು, ಇಲ್ಲಾಂದರೆ ಕಾಫಿ ಡ್ರಾಪ್ ಆಗಿಬಿಡುತ್ತೆ. ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ. ನೆಕ್ಸ್ಟ್ ನಾನು ಫಸ್ಟ್ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಎಲ್ಲ ಹಬ್ಬದಲ್ಲೂ ಮಾಡುವಂಥ ರಿಚುವಲ್ ರಂಗೋಲಿನ ಹಾಕಿದೆ. ಸೊ ಅತ್ತೆ ಇದ್ದಿದ್ರೆ ಅವರು ಒಂದು ಮಾಡ್ತಿದ್ರು, ನಾನು ಒಂದು ಮಾಡ್ತಾಯಿದ್ದೆ. ಬಟ್ ಈ ಸಲ ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು. ಬಟ್ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಇದ್ದಿದ್ದರಿಂದ ಎಲ್ಲ ಬೇಗ ಬೇಗ ಆಯಿತು. ಸೊ ತೋರಣ ಮಾಡಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ. ಅವ್ರಿಗೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ನೋಡ್ಬೋದು. ತೋರಣ ಕಟ್ಟಿ ಅಂದರೆ ಬರೀ ಮಾವಿನ ಸೊಪ್ಪನ್ನು ಸಿಕ್ಸಿದ್ದಾರೆ ಡೋರ್ಗೆ. ಸೊ ನೆಕ್ಸ್ಟು ನಾನು ಹಬ್ಬಕ್ಕೆ ಏನೆಲ್ಲ ಅಡುಗೆಗಳನ್ನ ಮಾಡಿದ್ದೆ ಅಂತ ಇಲ್ಲಿ ನೋಡ್ಬೋದು. ಫಸ್ಟ್ ಕೋಸಂಬರಿ. ಸೊ ಫಸ್ಟ್ ಒನ್ ಎಲ್ಲ ಹಬ್ಬದ ಅಡುಗೆಲು ಮಾಡೋವಂಥದ್ದು. ಇನ್ನು ವಡೆ ಅಂದರೆ ನನಗೆ ತುಂಬ ಇಷ್ಟ ಯೂಶ್ವಲಿ. ಸೊ ಸ್ವೀಟ್ಸ್ ಎಲ್ಲ ಅಷ್ಟು ಇಷ್ಟಪಡೋದಿಲ್ಲ ನಾನು. ವೆಜ್ ಹಬ್ಬ ಅಂತ ಬಂದರೆ ವಡೆ ಜಾಸ್ತಿ ಮಾಡ್ತೀನಿ. ಯಾಕಂತಂದರೆ ಸ್ವೀಟ್ಸ್ ಜಾಸ್ತಿ ಇರುತ್ತಲ್ಲ ವೆಜ್ಜಲ್ಲಿ. ನಮ್ಮ ಸೈಡ್ ನಾನ್ ವೆಜ್ ಜಾಸ್ತಿ ಎಲ್ಲ ಹಬ್ಬಗಳಿಗೂ. ಯುಗಾದಿ ಒಂದೇ ಅನಿಸುತ್ತೆ ಮೋಸ್ಟ್ಲಿ ನಾವು ಸ್ವೀಟ್ ಮಾಡೋದು, ನಾನ್ ವೆಜ್ ಮಾಡೋದಿಲ್ಲ. ಅದ್ರ ಮಾರನೇ ದಿನ ಮಾಡ್ತೀವಿ ಹೊಸದೊಡ್ಕಲ್ಲಿ, ಅವತ್ತು ಮಾತ್ರ ಮಾಡೋದಿಲ್ಲ. ಇನ್ನೆಲ್ಲ ಹಬ್ಬದಲ್ಲೂ ನಾವು ಹಬ್ಬದ ದಿನವೇ ನಾನ್ ವೆಜ್ ಮಾಡ್ತೀವಿ ಮಾಡುವಂಥ ಹಬ್ಬಗಳು. ನೆಕ್ಸ್ಟು ನಮ್ಮ ಕಡೆ ಮಾಡುವಂಥದ್ದು ಯುಗಾದಿಗೆ ಒಂದು ಸ್ಪೆಷಲ್ ಅಂದರೆ ಕಡಲೆ ಹಿಟ್ಟು. ಕಡಲೆ ಸಕ್ಕರೆ ಎಲ್ಲ ಹಾಕಿ ಅದೊಂದು ಮಾಡ್ತೀವಿ, ಅದಂತೂ ಮಿಸ್ ಮಾಡೋದಿಲ್ಲ. ಇನ್ನು ಬೇವು ಬೆಲ್ಲ, ನಾನು ಬೇವು ಬೆಲ್ಲ ಕಡಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಟಿದ್ದೆ ಎಲ್ಲರೂ ಸ್ವಲ್ಪ ತಿನ್ನಲಿ ಅಂತ. ಯುಗಾದಿ ಹಬ್ಬಕ್ಕೆ ಮ್ಯಾಂಡೇಟರಿ ಫುಡ್ ಅಂತ ಅಂದರೆ ಅದು ಹೋಳಿಗೆ. ನಾನು ಹೋಳಿಗೆ ಮಾಡಿದ್ದಂತೂ ಒಂದು ದೊಡ್ಡ ಸ್ಟೋರಿ ಅಂತಲೇ ಹೇಳ್ಬೋದು. ನನಗೆ ಒಂದು ಗ್ರೇಟ್ ಅಚೀವ್ಮೆಂಟ್ ಮಾಡಿರೋ ಲೆವೆಲ್ಗೆ ಖುಷಿ ಆಯಿತು ಹೋಳಿಗೆ ಮಾಡಿದ್ದು. ಯಾಕಂತಂದರೆ ನನ್ನ ಲೈಫಲ್ಲಿ ಯಾವತ್ತೂ ಕೂಡ ಒಬ್ಬಳೇ ಹೋಳಿಗೆ ಮಾಡೇ ಇರಲಿಲ್ಲ. ನನಗೆ ಸ್ವೀಟ್ಸ್ ಅಡುಗೆಗಳನ್ನ ಮಾಡೋದು ಅಂದರೆ ಮೊದಲೇ ಇಂಟ್ರೆಸ್ಟ್ ಕಡಿಮೆ. ನಾನ್ ವೆಜ್ ಅಡುಗೆಗಳಾಗ್ಬಿಟ್ರೆ ಖುಷಿಯಿಂದ ಮಾಡ್ತೀನಿ, ಯಾಕಂದರೆ ನಾನು ಖುಷಿಯಿಂದ ತಿಂತೀನಲ್ವ. ಸೊ ನಾನು ಖುಷಿಯಿಂದ ತಿನ್ನೋವಂತಹ ಅಡುಗೆಗಳನ್ನ ಫುಲ್ ಖುಷಿಯಿಂದ ಮಾಡ್ತೀನಿ. ಮತ್ತು ನನಗೆ ಇಷ್ಟ ಆಗದಿರೋ ಅಡುಗೆಗಳನ್ನ ತುಂಬ ಕಷ್ಟಪಟ್ಟು ಮಾಡ್ತೀನಿ. ಸೊ ಅದು ಚೆನ್ನಾಗಿ ಆಗೋದಿಲ್ಲ. ಇನ್ನು ಪಾಯಸ ಅಷ್ಟಕ್ಕಷ್ಟೇ, ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಪಾಯಸನೂ ತುಂಬ ಚೆನ್ನಾಗಾಗಿತ್ತು. ಇನ್ನು ಮ್ಯಾಂಡೇಟ್ರಿ ರೈಸ್, ದೇವ್ರಿಗೆಲ್ಲ ನೈವೇದ್ಯ ಮಾಡೋದಕ್ಕೆ, ಹಿರಿಯರಿಗೆ ನೈವೇದ್ಯ ಮಾಡೋದಕ್ಕೆ ಇರಲೇಬೇಕಲ್ವ. ಹಾಗಾಗಿ ರೈಸ್ ಮತ್ತು ಇಡ್ಲಿ. ಸೊ ಇನ್ನು ಯುಗಾದಿ ಹಬ್ಬ ಅಂತ ಬಂದರೆ ನುಗ್ಗೆಕಾಯಿ ಸೀಸನ್ನು. ನುಗ್ಗೆಕಾಯಿ ಸಾಂಬಾರಂತೂ ಮಿಸ್ ಮಾಡೋದೇ ಇಲ್ಲ.
ನಾನು ಬಿಫೋರ್ ಮ್ಯಾರೇಜ್ ಕೂಡ ಮನೇಲಿ ಅಮ್ಮ ನುಗ್ಗೆಕಾಯಿ ಸಾಂಬಾರೇ ಮಾಡ್ತಿದ್ರು. ಸೊ ಯುಗಾದಿಗೆ ನುಗ್ಗೆಕಾಯಿ ಹಾಕಿ ತರಕಾರಿ ಸಾಂಬಾರು ಮಾಡಿದ್ರೆ ಊಟದ ಸ್ಪೆಷಾಲಿಟಿನೇ ಬೇರೆ. ನನ್ನ ಲೈಫಲ್ಲಿ ಒಬ್ಬಟ್ಟನ್ನು ಯಾವತ್ತೂ ನಾನು ಒಬ್ಬಳೇ ಮಾಡಿರಲಿಲ್ಲ ಕಂಪ್ಲೀಟ್. ಅದನ್ನು ಹಿಟ್ಟು ರೆಡಿ ಮಾಡ್ಕೊಳ್ಳೋದ್ರಿಂದ ಮತ್ತು ಅದು ಹೂರಣ ರೆಡಿ ಮಾಡಿಕೊಂಡು ಬೇಯಿಸೋದ್ರಿಂದ ಫುಲ್ ಒಬ್ಬಳೇ ಮಾಡಿರಲಿಲ್ಲ. ಯಾರಾದರೂ ಮಾಡಿಕೊಟ್ಟಿದ್ದನ್ನ ತಟ್ಟಿಬಿಟ್ಟು ಬೇಯಿಸಿದ್ದೆ ಅಷ್ಟೇ. ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಎಲ್ಲ ನಾನೇ ರೆಡಿ ಮಾಡ್ಕೊಂಡು ಮಾಡಿದ್ದು. ಬಿಕಾಸ್ ಬೇರೆ ಯಾರೂ ಮಾಡೋ ಅಂಥವ್ರು ಇರಲಿಲ್ಲ. ಎಷ್ಟು ಚೆನ್ನಾಗಿ ಬಂತು ಅಂತಂದರೆ ನನಗೆ ನನ್ನ ಲೈಫಲ್ಲಿ ಗೋಲ್ಡ್ ಮೆಡಲ್ ಬಂದಾಗಲೂ ಇಷ್ಟು ಖುಷಿ ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಮಾಡೋದಕ್ಕಿಂತ ಮುಂಚೆ ಒಂದು ಅಂದ್ಕೊಂಡಿದ್ದೆ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಮಾಡೋದು, ಇಲ್ಲ ಅಂದರೆ ಇವತ್ತೇ ಲಾಸ್ಟು ನಾನು ಒಬ್ಬಟ್ಟು ಮಾಡೋದು ಅಂತ. ಅದು ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ. ಹಿಟ್ಟು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಸೊ ತಟ್ತಾ ಇದ್ದರೆ ಅಷ್ಟು ಈಸಿಯಾಗಿ ಬರ್ತಾ ಇತ್ತು. ಕೆಲವ್ರು ಕೈಲೇ ತಟ್ತಾರೆ. ನನಗೆ ಕೈಯಲ್ಲಿ ತಟ್ಟೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನಾನು ಈ ಪ್ರೆಸ್ ಮಿಷಿನ್, ನಾವು ರೊಟ್ಟಿ ಇದರಲ್ಲೇ ಮಾಡೋದು, ರೊಟ್ಟಿ ಮಿಷಿನ್, ಅಕ್ಕಿ ರೊಟ್ಟಿ ಎಲ್ಲ ಈ ಮಿಷಿನಲ್ಲಿ ತಟ್ಕೊಂಡು ಹೂರಣ ಹಾಕಿ ಮಾಡಿದೆ. ಎಷ್ಟು ತುಂಬ ಚೆನ್ನಾಗಿ ಬಂತು. ನಮ್ಮ ಅತ್ತೆ ಆಗಿದ್ದಿದ್ರೆ ಒಂದು ಸಲ 1 ಗಂಟೆ ಅಷ್ಟರಲ್ಲಿ ಒಂದು 50 ಹೋಳಿಗೆ ಮಾಡೋರು, ಅಷ್ಟು ಫಾಸ್ಟಾಗಿ ಮಾಡೋರು. ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ಸ್ಪೀಡ್ ಅಷ್ಟು ನನಗೆ ಬರಲಿಲ್ಲ. ಬಟ್ ಇಷ್ಟು ಚೆನ್ನಾಗಿ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು. ಎವ್ರಿಡೇ ಹೋಳಿಗೆ ಮಾಡ್ಬೋದು ಅನ್ನಿಸ್ತು, ಅಷ್ಟು ಖುಷಿ ಆಯಿತು. ಅದೊಂದಂತೂ ನನಗೆ ಒಂದು ಮೋಸ್ಟ್ ಮೆಮೊರಬಲ್ ಈ ಯುಗಾದಿಯಲ್ಲಿ. ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಮನೇಲಿ ಯುಗಾದಿ ಹಬ್ಬಕ್ಕೆ ಏನು ಸ್ಪೆಷಲ್ ಅಡುಗೆನ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಒಬ್ಬಟ್ಟಂದರೆ ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡ್ಬೋದು, ಈ ರೀತಿಯಾಗಿ ಒಂದು ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ರೌಂಡ್ ಶೇಪಲ್ಲಿ ನೀಟಾಗಿ ಹೋಳಿಗೆ ಆಗಲಿ ಅಥವಾ ರೊಟ್ಟಿ ಆಗಲಿ ಬರುತ್ತೆ. ಕೆಲವರು ಈಗಲೂ ತಟ್ತಾರೆ. ಅದು ತಟ್ಟಿದ್ದು ಟೇಸ್ಟ್ ಸೇಮೇ ಇರುತ್ತೆ ಅನ್ಕೋತೀನಿ. ಏನಷ್ಟು ಡಿಫ್ರೆನ್ಸ್ ಇರಲ್ಲ ಅನಿಸುತ್ತೆ. ಬಟ್ ಬೇಗ ಆಗುತ್ತೆ, ಫಾಸ್ಟಾಗಿ ಮಾಡ್ಬೋದು. ಸೊ ನಾನು ಮಾಡಿದಂಥ ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ರಿಗೂ ಅಷ್ಟು ಇಷ್ಟ ಆಯಿತು. ಫಸ್ಟ್ ಟೈಮ್ ಆದರೂ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ಮನೇಲಿ ಎಲ್ರಿಗೂ ತುಂಬ ಖುಷಿಪಟ್ಟರು. ಇನ್ನು ಅಡುಗೆ ಎಲ್ಲ ಮುಗಿಸ್ಕೊಂಡು ಎಣ್ಣೆ ಸ್ನಾನ ಎಲ್ಲ ಆದಮೇಲೆ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿ ಪೂಜೆನ ಮುಗಿಸಿದ್ವಿ. ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ಆಚರಣೆ. ಈ ವರ್ಷ ಒಂಥರ ಮಿಕ್ಸ್ಡ್ ಎಮೋಷನ್ಸ್, ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ತುಂಬ ಖುಷಿ ಅನ್ನೋ ಥರನೂ ಇರಲಿಲ್ಲ, ಬಟ್ ಹಬ್ಬ ಮಾಡದೆ ಬಿಡೋದಕ್ಕೂ ಆಗಲ್ಲ, ಆ ರೀತಿಯಾಗಿ ಇತ್ತು. ಒಂದು ಕನ್ಫ್ಯೂಷನಲ್ಲಿ ಒಂದು ಹಬ್ಬ ಆಯಿತು. ಅವ್ರು ಇದ್ದಿದ್ರೆ ನಾವು ತುಂಬ ಚೆನ್ನಾಗಿ ಮಾಡಿರ್ತಿದ್ವಿ ಅಲ್ಲ, ಬಿಡೋದು ಬೇಡ, ಅವ್ರಿಗೆ ಮನ್ಸಿಗೆ ಬೇಜಾರಾಗೋದು ಬೇಡ. ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತಾರೆ, ಖುಷಿ ಪಡ್ತಾರೆ, ನಮ್ಮ ಗ್ರೋತ್ನ ನೋಡ್ತಾ ಇರ್ತಾರೆ, ಒಳ್ಳೆಯದನ್ನು ಹಾರೈಸ್ತಾ ಇರ್ತಾರೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಸೊ ಹಬ್ಬನ ಮಾಡಿದ್ದಾಯಿತು. ಇನ್ನು ಹಬ್ಬ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹಬ್ಬದ ಊಟ ಚೆನ್ನಾಗಿ ಮಾಡಾದ್ಮೇಲೆ ಒಂದು ರೌಂಡ್ ನಿದ್ದೆ ಬರುತ್ತಲ್ವ. ಸೊ ನಿದ್ದೆ ಮಾಡಿಕೊಂಡು ಮತ್ತೆ ಇನ್ನೊಂದು ತೋಟದಲ್ಲಿ ಹೂವು ಯಾವ ರೀತಿಯಾಗಿ ಆಗಿದೆ, ಮೊಗ್ಗು ಯಾವ ರೀತಿಯಾಗಿ ಆಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಇಲ್ಲೂ ಕೂಡ ಮೊಗ್ಗಾಗಿತ್ತು. ನೀಟಾಗಿ ಮಳೆ ಆಗಿಲ್ಲದೆ ಇರೋದ್ರಿಂದ ಹೂ ನೀಟಾಗಿ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನಲ್ಲಿ, ಏಕೆಂದರೆ ಹೂ ನೀಟಾಗಿ ಆಗಲಿಲ್ಲ ಅಂದರೆ ಅದು ಫುಲ್ ಡ್ರಾಪ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಯುಗಾದಿ ಸೆಲೆಬ್ರೇಷನ್. ಯುಗಾದಿ 2026 ಸೆಲೆಬ್ರೇಷನ್ ಆಗಿತ್ತು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.